ಪೈನಾಪಲ್ ಕೇಸರಿ ಬಾತ್ ಎಲ್ಲ ತಿಂದಿರ್ತೀರಲ್ವ. ಸೊ ಇವತ್ತು ಬನ್ನಿ ಡಿಫ್ರೆಂಟಾಗಿ ಒಂದು ಮಾವಿನ ಹಣ್ಣಿನ ಕೇಸರಿ ಬಾತ್ನ ನಮ್ಮ ಶಿವಮೊಗ್ಗ ರೆಸಿಪೀಸ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಂತೆ. ಮೊದಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ 3/4 ಕಪ್ ಅಳತೆಯಷ್ಟು ಚಿರೋಟಿ ರವೆ ಅಥವಾ ಪೇಣಿ ರವೆ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿದ್ದೀನಿ. ಜಾಮೂನ್ ಕಪ್ ಎಲ್ಲ ಬರುತ್ತಲ್ಲ ಅದರಲ್ಲಿ 3/4 ಕಪ್ ಅಳತೆಯಷ್ಟು ಹಾಕಿ ಚೆನ್ನಾಗಿ ರವೆಯನ್ನು ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ. ರವೆಯನ್ನು ಹುರಿಯೋ ಹೊತ್ತಿಗೆ ನಾನು ರವೆ ಹಾಕಿದ್ನಲ್ಲ ಅದೇ ಕಪ್ಪಲ್ಲಿ 2.5 ಕಪ್ ಆಗುವಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಬೇರೆ ಪಾತ್ರೆಯಲ್ಲಿ. ಸೊ ಅದು ನೀರು ಚೆನ್ನಾಗಿ ಕುದೀತಾ ಇರಬೇಕು. ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಈಗ ನಾವು ರವೆ ಏನು ಹುರಿದು ಇಟ್ಕೊಂಡಿದ್ವಿ ಅದಕ್ಕೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ರವೆಯನ್ನು ಮಿಕ್ಸ್ ಮಾಡ್ತಾ ಹಾಕಿ, ಇಲ್ಲಾಂದರೆ ಗಂಟುಗಳಾಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಈ ರೀತಿ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಈಗ ಈ ರವೆ ಎಲ್ಲ ನೀರು ಹೀರ್ಕೊಂಡ ನಂತರದಲ್ಲಿ ನೋಡಿ ಈ ರೀತಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಯಾವಾಗ ಗಟ್ಟಿ ಆಗ್ತಾ ಬರುತ್ತೆ ಆಗ ಇದಕ್ಕೆ 1/4 ಕಪ್ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೀವು ನಾರ್ಮಲ್ ಪೈನಾಪಲ್ ಕೇಸರಿ ಬಾತ್ ಅಥವಾ ನಾರ್ಮಲ್ ಕೇಸರಿ ಬಾತ್ ಎಲ್ಲ ಮಾಡುವಾಗ ಸಮ ಅಳತೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಬೋದು. ಬಟ್ ಮಾವಿನ ಹಣ್ಣಿಂದು ಮಾಡುವಾಗ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಸಕ್ಕರೆಯನ್ನು. ಯಾಕಂತಂದರೆ ಮಾವಿನ ಹಣ್ಣು ನಾನಿಲ್ಲಿ ರಸಪುರಿ ಬಳಸಿದ್ದೀನಿ, ಅದು ಸ್ವಲ್ಪ ಹುಳಿ ಇರುತ್ತೆ. ಈಗ ನಾನು ಇದಕ್ಕೆ 1 ಕಪ್ಪಲ್ಲಿ ನಾವು ಸಕ್ಕರೆ ಅಥವಾ ರವೆ ಏನು ತೊಗೊಂಡಿದ್ವಿ ಅಷ್ಟೇ ಪ್ರಮಾಣದಲ್ಲಿ ಮಾವಿನ ಹಣ್ಣಿನ ಪ್ಯೂರಿ ನಾನು ಚೆನ್ನಾಗಿ ಅದನ್ನ ಗ್ರೈಂಡ್ ಮಾಡಿ ಇಟ್ಟಿದ್ದೆ. ಇಲ್ಲಿ ರಸಪುರಿ ಹಣ್ಣನ್ನು ಬಳಸಿದ್ದೀನಿ, ಅದು ಹುಳಿ ಹಾಗೆ ಸಿಹಿ ಇರುತ್ತಲ್ಲ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನೀವು ಯಾವುದೇ ಮಾವಿನ ಹಣ್ಣನ್ನು ಬಳಸ್ಕೊಳ್ಬೋದು. 1 ಕಪ್ ಮಾವಿನ ಹಣ್ಣಿನ ಪ್ಯೂರಿ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅದರಲ್ಲಿ ಗಂಟೆಗಳೇನಾದರೂ ರವೆ ಹಾಕುವಾಗ ಇದ್ದರೆ ಬಿಡಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನಾನು ಅಲ್ಲಿ ಸ್ವಲ್ಪ ಗಂಟೆಗಳಿತ್ತು, ಅದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವಾಗ ಬಿಡಿಸ್ಕೊಂಡೆ. ಈ ರೀತಿ ಕಂಟಿನ್ಯೂಸ್ ಆಗಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಅದರ ಕಲರ್ ಎಲ್ಲ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು, ಫುಡ್ ಕಲರ್ ಆಗಿರ್ಬೋದು, ಅರಿಶಿನ ಪುಡಿ ಏನನ್ನೂ ನಾನು ಬಳಸಿಲ್ಲ. ಹಾಗೆಯೇ ಇದು ನ್ಯಾಚುರಲ್ ಆಗಿ ಇಷ್ಟು ಚೆನ್ನಾಗಿ ಕಲರ್ ಕಾಣ್ತಿದೆ. ಈ ಸಮಯದಲ್ಲಿ ನೀವು ಬೇಕಿದ್ರೆ ಇನ್ನೂ 1 ಸ್ಪೂನ್ 1 ಅಥವಾ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಮೇಲಿಂದ ಸೇರಿಸ್ಕೊಳ್ಬೋದು. ಇಲ್ಲಾಂದರೆ ಅಷ್ಟೇ ಸಾಕಾಗತ್ತೆ ಅಂದರೆ ಅದಕ್ಕೆ ಕೂಡ ಬಿಡ್ಬೋದು. ಈಗ ನಾನು ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಸೊ ಪರ್ಫೆಕ್ಟಾಗಿ ಕೇಸರಿ ಬಾತ್ ರೆಡಿಯಾಗಿದೆ. ನಾನು ಗ್ಯಾಸನ್ನು ಆಫ್ ಮಾಡಿ ಮತ್ತೊಮ್ಮೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಈ ರೀತಿ ಯಾವ ರೀತಿ ಎಲ್ಲ ಒಟ್ಟಿಗೆ ಕೂಡಿ ಬರ್ತಿದೆ ಅಂತ. ಹಾಗೆ ಅದು ಸಾಫ್ಟಾಗಿ ಕೂಡ ಚೆನ್ನಾಗಿ ರೆಡಿ ಇದೆ. ಇದಕ್ಕೆ ಬೇಕಾದ್ರೆ ಸೀಸನಿಂಗಿಗೆ ದ್ರಾಕ್ಷಿ ಅಥವಾ ಗೋಡಂಬಿಯನ್ನು ಹಾಕ್ಕೊಳ್ಬೋದು. ಹಾಕದೆ ಹಾಗೆ ತಿಂದರೂ ಕೂಡ ಮಾವಿನ ಹಣ್ಣಿನ ಕೇಸರಿ ಬಾತ್ ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ಇದನ್ನು ನಾನು ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಒಂಥರ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ ಕೇಸರಿ ಬಾತ್, ಹುಳಿ ಸಿಹಿ ತುಂಬ ಹುಳಿನೂ ಇರೋದಿಲ್ಲ, ತುಂಬಾ ಟೇಸ್ಟಿಯಾಗಿತ್ತು. ನಮ್ಮನೇಲಂತೂ ನನ್ನ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಯಿತು. ನೀವು ಕಲರೆಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ಸಖತ್ ಡಿಫ್ರೆಂಟಾಗಿದೆ. ಇದನ್ನು ಕಂಟಿನ್ಯೂಸ್ 2 ಸರಿ ನಾವು ಮಾಡಿ ತಿಂದಿದ್ದೀವಿ, ಅಷ್ಟು ಚೆನ್ನಾಗಿರುತ್ತೆ. ಮಾವಿನ ಹಣ್ಣಿನ ಸೀಸನಲ್ಲಿ ಖಂಡಿತ ತಪ್ಪದೆ ಒಂದ್ಸರಿ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಎಸ್ ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋ ಮರೀದಿ ನಮ್ಮ ಶಿವಮೊಗ್ಗ ರೆಸಿಪೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.